ನೋಡಿ, ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನ್ ರೂಲ್ಸ್ ಇದೆ ಅದನ್ನ ಅಕ್ಷರಶಃ ಪಾಲನೆ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದ್ರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು? ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿಜೆಪಿ ಅವರು ನನಗೆ. 2013 ಆದೇಶ, 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು. ಅವ್ರ ಆದೇಶ ಹೊರಡಿಸಿರೋದು ಏನು? ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಅಂದ್ರೆ ಇವಾಗ ಇವರು RSS ಆದ್ರಲ್ಲ ಮತ್ತೆ ಬಿಜೆಪಿಯವರು. ನಾವು ಹೇಳ್ತಾ ಇರೋದು, ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ? ಆ ಬಡತನದಿಂದ ಹೊರಗೆ ಬರಲಿಕ್ಕೆ, ಒಂದು ಸ್ವಾಭಿಮಾನ ಬದುಕಲಿಕ್ಕೆ. ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ, ಅಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ. ಅದು ನನ್ನ ಕರ್ನಾಟಕದಲ್ಲಿ ಆಗೋಕ್ ಬಿಡೋದಿಲ್ಲ. ಯಾರೇ ಇರ್ಬೋದು ಅದು. ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್. ಸರ್ಕಾರಿ ಅಧಿಕಾರಿಗಳು ಕೂಡ RSS ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನಗಳಿದೆ. ಈಗ ಮೊನ್ನೆ ನನಗೆ ಬಂದಿತ್ತು ಸರ್, ನನಗೂ ಗೊತ್ತಿರಲಿಲ್ಲ. ಈಗ ಸುಮ್ಮನೆ ಹವ್ಯಾಸ ಇದ್ರೆ ಓಕೆ ಫೈನ್, ನೀವು ವಾಲಂಟ್ರಿ VRS ತಗೊಂಡು ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ. ಬಟ್ ನೀವು ಸರ್ವಿಸ್ ನಲ್ಲಿ ಇದ್ದಾಗ ನೀವು ಸರ್ಕಾರದ ಕಾಂಡಕ್ಟ್ ರೂಲ್ಸ್ ಏನಿದೆ, ಸರ್ವಿಸ್ ರೂಲ್ಸ್ ಏನಿದೆ, ಅದನ್ನ ಪಾಲನೆ ಮಾಡಬೇಕು. ಇಟ್ ಈಸ್ ನಾಟ್ ಅಲೌಡ್. ಇವರು ಗಣವೇಶ ಹಾಕೊಂಡು ಮೊನ್ನೆ ತಿರುಗಾಡಿದಾರೆ ನಮ್ಮ PDOಗಳು, ಕೆಲವು ವಿಲೇಜ್ ಅಕೌಂಟೆಂಟು, ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ. ಅದೆಲ್ಲ ಮಾಹಿತಿ ಬಂದಿದೆ ನಮ್ಗೆ. ಆಗ್ಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ ನಾನು. ಇವತ್ತಿಲ್ಲ ನಾಳೆ ಅವ್ರು ಸಸ್ಪೆಂಡ್ ಆಗ್ತಾರೆ. ನೋಡಿ, ಕ್ಯಾಬಿನೆಟ್ ನಲ್ಲಿ ಏನ್ ಪ್ರಸ್ತಾವನೆಗಳು ಬರಬೇಕು, ಏನ್ ವಿಚಾರಗಳು ಬರಬೇಕು, ಅದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಅದಕ್ಕೂ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಏನಿದ್ರು ಕೂಡ ಕಾನೂನಡಿನಲ್ಲಿ ಸಂವಿಧಾನಿಕವಾಗಿ ನಾವು ಮಾಡಬೇಕಾಗುತ್ತೆ. ಐ ಆಮ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂಡ್ ನೋಬಡಿ ಈಸ್. ಸರ್, ಆಮೇಲೆ ಈಗ ವಂತಿಗೆ ಕೊಡುವಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು, ಅವರು ಪರ್ಸನಲ್ ಆಗಿ ಮಾಡ್ತಕ್ಕಂಥದ್ದನ್ನ ಈಗ ಯಾವ ತರ ಮಾಡಿ ಸರ್. ನೀವು ಯಾವುದೇ ಸಂಘಟನೆಯಲ್ಲಿ ವೈಯಕ್ತಿಕವಾಗಿ ನಿಮಗೆ ಆಸೆ ಇದ್ರೆ ಹೋಗಿ ಸೇರಿ, ಸರ್ಕಾರಿ ನೌಕರಿ ಬಿಟ್ಟು ಸೇರಿ. ಯಾಕಂದ್ರೆ ನೀವು ಒಂದ್ಸರಿ ಸರ್ಕಾರಿ ನೌಕರಿಗೆ ಬಂದಾಗ ನಿಮ್ದಾದಂತ ಒಂದು ಸರ್ವಿಸ್ ರೂಲ್ಸ್ ಇದೆ, ಕಾಂಡಕ್ಟ್ ರೂಲ್ಸ್ ಇದೆ. ಈಗ ಒಂದು ಸಂಘಟನೆ ಯಾವುದು ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂದ್ರೆ ಅದಕ್ಕೆ ನಾವು ಹೋಗ್ಬೋದಾ? ಅದು ಕಾಂಗ್ರೆಸ್ದೇ ಇರ್ಬೋದು, ಯಾರಾದ್ರೂ ಒಂದು AC ಇರ್ಬೋದು, ಹೆಲ್ತ್ ಆಫೀಸರ್ ಇರ್ಬೋದು, ಯಾವ್ದಾದ್ರು DC ಇರ್ಬೋದು, KS ಇರ್ಬೋದು, IPS ಇರ್ಬೋದು. ಅವರು ನಮ್ಮ ಯಾವುದೋ ಒಂದು ನಮ್ಮ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್, ಅದಕ್ಕೆ ಅವರು ಬೆಂಬಲ ಕೊಟ್ಬಿಟ್ಟು ಅವರು ಸರ್ವಿಸ್ನಲ್ಲಿ ಇರ್ಬೋದಾ? ಇರೋಕ್ಕಾಗೋದಿಲ್ಲ. ಈಗ ಎಷ್ಟೊಂದು ಜನ ನೀವೇ ನೋಡಿ, IAS IPS ಅವರು VRS ಅನ್ನ ತಗೋತಾರೆ, ಅಥವಾ ನಿವೃತ್ತಿ ಆದ್ಮೇಲೆ ತಾನೇ ಹೋಗಿ ಜಾಯ್ನ್ ಆಗೋದು. ಎಷ್ಟೊಂದು ನಿರ್ದೇಶನಗಳಿದೆ. ಸರ್ವಿಸ್ನಲ್ಲಿ ಇದ್ದಾಗ ಯಾರಾನ ಅವ್ರ ಬಣ್ಣ ಬಯಲಾಗಿತ್ತಾ? ಇಲ್ಲೇ ನೋಡಿ, ಉದಾಹರಣೆಗೆ ಎಷ್ಟೊಂದು ಜನ IPS ಅವರು ಇವತ್ತು ಸಂಘ ಪರಿವಾರ ಪರವಾಗಿ ನಿಂತಿದಾರಲ್ಲ. ಸರ್ವಿಸ್ ಇದ್ದಾಗ ಸಂವಿಧಾನದ ಪಾಠ ಹೇಳ್ತಾ ಇದ್ರು, ಜಾತ್ಯತೀತ ತತ್ವದ ಪಾಠ ಹೇಳ್ತಾ ಇದ್ರು. ಇದೇ ನಿಮ್ಮ ಅಣ್ಣಾಮಲೈಯವರು ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ರು. ತಮಿಳ್ನಾಡು ರಾಜಕೀಯ ಬಿಟ್ಟ ತಕ್ಷಣ ಇದೇ ಟಿಪ್ಪು ಸುಲ್ತಾನು ಎನಿಮಿ ನಂಬರ್ 1 ಆಗ್ಬಿಟ್ರ ಅವರಿಗೆ. ಸೊ ಏನೇ ಇದ್ರು ಲೆಟ್ ಅಸ್ ಬಿ ಆಸ್ ಪರ್ ಲಾ ಅಂತ ಅಷ್ಟೇ.